ಈ ಸ್ವತ್ತು ನೀಡುವುದಕ್ಕೆ ಲಂಚ ತೆಗೆದುಕೊಂಡ ಆರೋಪ ಅರಸೀಕೆರೆ ಪಿಡಿಒ ಅಂಚಿನಪ್ಪ ಮೇಲೆ ಡಿಸಿ ದಿನಾಕರ್ ಗರಂ ಆಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಈ ಸ್ವತ್ತಿಗಾಗಿ ಅರ್ಜಿ ಸಲ್ಲಿಸಿದ್ದ ಅರಸೀಕೆರೆ ಗ್ರಾಮದ ವ್ಯಕ್ತಿ ಈ ಸ್ವತ್ತು ನೀಡೋಕೆ 20,000ಕ್ಕೆ ಬೇಡಿಕೆ ಇಟ್ಟಿದ್ದ ಪಿಡಿಒ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಪಿಡಿಒಗೆ ಜಿಲ್ಲಾಧಿಕಾರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಿಡಿಒ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಡಿಸಿ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ನಿಮಗೂ ಮನಸ್ಸು ಮಾಡಲ್ಲ, ನೀವು ಎಷ್ಟು 100 ಸಲ ಹೇಳಿ ನನ್ನ ಮನೆ ಬಾಗಿಲಿಗೆ ಸ್ವತ್ತು ಕೊಡಿ ಅಂತ. ಈಗ ಕೊಟ್ಟರೆ ಯಾಕೆ ಹಿಂಗಾಗುತ್ತೆ? 25,000 ತಗೊಳ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. 25,000 ಇರ್ಬೋದು, ನಾನು ಸಸ್ಪೆಂಡ್ ಮಾಡ್ತೀನಿ. ಇಶ್ಯೂ ಸೋಕಂಡ್ ಸಿಇಒ ಹೇಳಿ ಇಮಿಡಿಯೇಟ್ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಂಕ್ವೈರಿ ಇನಿಷಿಯೇಟ್ ಮಾಡಿ. ಈಗ ಬಂದ ಮೇಲೆ ಎಷ್ಟು ನೀವು ಇಲ್ಲಿ ಕೊಟ್ಟಿದ್ದೀರಿ? ಈ ಸ್ವತ್ತು ಮನೆ ಬಾಗಿಲಿಗೆ ಈ ಸ್ವತ್ತು ಕೊಡಕ್ಕೆ ಏನಾಗಿದೆ ರೀ ನಿಮಗೆ? ಅವ್ರು ಬಂದ್ಮೇಲೆ ಕೊಡ್ಬಾರ್ದು, ನೀವೇ ಹೋಗಿ ಕೊಡಿ. ಮತ್ತೆ ದುಡ್ಡೇ ತಗೋಬೇಕು ಅವ್ರ ಹತ್ರ. DS ನೀವೇನು ಮಾಡೋದಿಲ್ಲ. ನಾನು ಬಹಳ ಸಲ ಹೇಳಿದೆ ನಿಮಗೆ, 3,20,000 ಆಸ್ತಿ ಜಿಲ್ಲೆಯಲ್ಲಿ. ಮತ್ತೆ ಅವ್ರ ಮನೆ ಬಾಗಿಲಿಗೆ ಕೊಟ್ಟರೆ ಪಾಪ ಅವ್ರು ಯಾಕೆ ಇನ್ನೊಂದು ದುಡ್ಡು ಕೊಡ್ತಾರೆ? ಫ್ರೀಯಾಗಿ ಕೊಡ್ಬೇಕಲ್ಲ ಅವ್ರಿಗೆ. ನೀವು ಟ್ಯಾಕ್ಸ್ ಕಟ್ಸ್ಕೋಬೇಕು. 50 ರೂಪಾಯಿ ಫೀಸ್ ಇದೆ. SC ST ಆದರೆ ವರ್ಗ ಒಂದರಲ್ಲಿ ಹಾಕಿ ಕೊಡಿ ಅಂತ ಹೇಳಿದ್ರು ನಾವು. ವರ್ಗ ಒಂದರಲ್ಲಿ SC ST ಇದ್ರೆ 50 ರೂಪಾಯಿ ನೀವೇ ಹಾಕಿ ಕೊಡ್ಬೇಕು. 4,800 ಯಾಕೆ ಕೊಟ್ಟಿದ್ದಾರೆ? ಕಂದಾಯ ಕೊಡಲೇಬೇಕು. ಹೇಗಿದೆ 15,000 ಕೊಡಿ. ಯಾವಾಗ ಕೊಟ್ಟಿದ್ದೀರಿ? ದುಡ್ಡು ಎಲ್ಲಿ ಕೊಟ್ಟಿದ್ದೀರಿ? ಕ್ಯಾಶ್ ಕೊಟ್ಟಿದ್ದೀರಾ? ಯಾವ ಸಮಯದಲ್ಲಿ ಕೊಟ್ಟಿದ್ದೀರಾ?